ಉಳಿಸುತ್ತಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು. ಚಂದ್ರಪಟ್ಟಣ ತಾಲೂಕು ದಂಡಿಕನಹಳ್ಳಿ ಹೋಬಳಿ ಆಲಗೋಡನಹಳ್ಳಿ ಏತ ನೀರಾವರಿ ಬಳಿ ನೂರಾರು ಕಾರ್ಯಕರ್ತರು ಸೇರಿ ಬೃಹತ್ ಪ್ರತಿಭಟನೆ ನಡೆಸುತ್ತಿರುವ ಕಾರ್ಯಕರ್ತರನ್ನ ಉದ್ದೇಶಿಸಿ ಜೆಡಿಎಸ್ ಮುಖಂಡ ನೆಟ್ಟಿಕೆರೆ ನಾಗರಾಜ್ ಮಾತನಾಡಿ, ಹಾಸನ ಜಿಲ್ಲೆಗೆ ರೈತರಿಗೆ ಕುಡಿಯಲು ನೀರಿಲ್ಲ. ಇಂತಹ ಬೇಸಿಗೆ ಸಮಯದಲ್ಲಿ ನಮ್ಮ ಜಿಲ್ಲೆಗೆ ನೀರನ್ನ ನೀಡದೆ ತುಮಕೂರು ಜಿಲ್ಲೆಗೆ ನೀರನ್ನು ಹರಿಸುತ್ತಿರುವುದು ಹಾಸನ ಜಿಲ್ಲೆಯ ರೈತರಿಗೆ ಮಾಡುತ್ತಿರುವ ದ್ರೋಹವಾಗಿದೆ. ಈ ಕೂಡಲೇ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಧ್ಯಪ್ರವೇಶ ಮಾಡಿ ರಾಜಣ್ಣನವರಿಗೆ ಸೂಕ್ತ ಸಲಹೆ ನೀಡಿ ನೀರನ್ನ ಹರಿಸುತ್ತಿರುವುದನ್ನು ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ಹಾಸನ ಜಿಲ್ಲಾ ಮಂತ್ರಿ ರಾಜಣ್ಣನವರ ಉದ್ಘಾಟನಾ ತುಂಬಾ ಖಂಡನೀಯ ಎಂದರು. ಮಾಜಿ ಮಂತ್ರಿಗಳಾದ ಎಚ್.ಡಿ. ರೇವಣ್ಣನವರ 25 ವರ್ಷಗಳ ಕಾಲ ಹೋರಾಟದ ಫಲದಿಂದ ದಂಡಿಕನಹಳ್ಳಿ ಹೋಬಳಿಗೆ ಕೆರೆಗಳನ್ನು ತುಂಬಿಸಲು ಆಲಗೋಡನಹಳ್ಳಿಯ ನೀರಾವರಿಯನ್ನ ನಿರ್ಮಾಣ ಮಾಡಿದ್ರು. ಆದರೆ ದಂಡಿಕನಹಳ್ಳಿ ಹೋಬಳಿಯ 36 ಕೆರೆಗಳು ಬೇಸಿಗೆಯಲ್ಲಿ ಖಾಲಿ ಆಗಿದ್ರೆ ಸಹ ಇದುವರೆಗೂ ನಮ್ಮ ಜಿಲ್ಲೆಯ ಕೆರೆಗಳನ್ನ ತುಂಬಿಸದೆ ಏಕಾಏಕಿ ತುಮಕೂರಿಗೆ ನೀರು ಬಿಟ್ಟಿರುವುದು ಈ ಜಿಲ್ಲೆಯ ರೈತರಿಗೆ ಮಾಡಿದ ಅನ್ಯಾಯವಾಗಿದೆ ಎಂದು ಖಂಡಿಸಿದರು. ಇದೇ ಸಂದರ್ಭದಲ್ಲಿ ನೆಟ್ಟಿಕೆರೆ ನಾಗರಾಜ್, ದೊಡ್ಡಮತ್ತಿಘಟ್ಟ ಅಂಜಣ್ಣ, ಚಿಕ್ಕಮತ್ತಿಘಟ್ಟ ಚಂದ್ರಣ್ಣ, ಗ್ಯಾರೆಹಳ್ಳಿ ರವೀಶ್, ತರಬೇನಹಳ್ಳಿ ನಂಜುಂಡೇಗೌಡರು, ವಾರನಹಳ್ಳಿ ರಂಗಸ್ವಾಮಿ, ಹೊನ್ನಶೆಟ್ಟಿಹಳ್ಳಿ ಪುಟ್ಟಸ್ವಾಮಿಗೌಡ, ಕೆರೆಗಡವು ಸತೀಶ್ ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಹಾಜರಿದ್ದರು. ನೀವು ದಯಮಾಡಿ ಈ ಒಂದು ಕೆಟ್ಟ ಕೃತ್ಯವನ್ನು ಬಿಟ್ಟು ಬೇರೆ ದಾರಿಗೆ ಹೋಗಬೇಕು ಅಂತೇಳಿ ನಾನು ನಿಮ್ಮಲ್ಲಿ ನಮ್ಮೆಲ್ಲರ ಜನಪರವಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಹಿಂದಿನ ಕಾಲದಿಂದಲೂ ಸಹ ನಾವು ಕುಡಿಯೋಕ್ಕೆ ನೀರಿಲ್ಲದೆ ಹೋರಾಟ ಮಾಡಿ ನಾವು ರೇವಣ್ಣರನ್ನು ಕಟ್ಕೊಂಡು ಈ ಭಾಗದ ಜನೆಲ್ಲ ಹೋರಾಟ ಮಾಡಿ ಕುಡಿಯೋಕ್ಕೆ ನೀರು ವ್ಯವಸ್ಥೆ ಮಾಡ್ಕೊಳ್ತೀವಿ. ನಮ್ಮ ನೀರನ್ನು ಕಿತ್ಕೊಂಡು ನೀವು ತುಮಕೂರಿಗೆ ತಗೊಂಡೋಗ್ತಿದ್ದೀರಾ, ಇದು ಮಹಾಂತವಾದ ಅನ್ಯಾಯ. ಇದನ್ನು ನಾವು ಯಾವುದೇ ರೀತಿಯೂ ನಾವು ಯಾವುದೇ ಥರಕ್ಕೂ ಒಪ್ಪಲ್ಲ, ಖಂಡಿಸ್ತೀವಿ. ದಯಮಾಡಿ ನಮಗೆ ನೀರು ಕೊಟ್ಟು ನೀವು ಮುಂದಕ್ಕೆ ನೀರು ತಗೊಂಡೋಗ್ಬೇಕು. ಹಿಂದೆ ಯಾರೊಬ್ರು ಹೇಳಿದರು, ಒಂದು ದಿವಸ ತುಮಕೂರು ಹಾಸನ ಜಿಲ್ಲೆ, ತುಮಕೂರು ತಮಿಳುನಾಡು ಆಗುತ್ತೆ, ಹಾಸನ ಜಿಲ್ಲೆ ಕರ್ನಾಟಕ ಆಗುತ್ತೆ, ಈ ಹೋರಾಟ ಸ್ಟಾರ್ಟ್ ಆಗುತ್ತೆ ಅಂತ. ಇವತ್ತು ನೀವು ಅದನ್ನು ಸ್ಟಾರ್ಟ್ ಮಾಡಿದ್ದೀರಾ. ಇದು ನಿಮ್ಮ ಬೆಳವಣಿಗೆ ಒಳ್ಳೆಯದಲ್ಲ. ಈ ನಿಮ್ಮ ಕೆಟ್ಟ ಸರ್ಕಾರ ನಾನು ಏನು ಮಾಡಿದ್ರು ನಾನು ಒಪ್ಪಲ್ಲ. ದಯಮಾಡಿ ನೀರನ್ನು ನಮಗೆ ಕೊಟ್ಟು ಮುಂದೆ ತಗೊಂಡೋಗ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ.